ಚಿತ್ರದುರ್ಗದಲ್ಲಿ ಮೇ 9ರಂದು ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರ ರಾಜಕೀಯ ಬದುಕಿನ 50ನೇ ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮ ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ.ಟಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಲ್ಲಿಸಿದ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸೇರಿದ್ದು, 2008ರಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದ ಜನಪರ ಕೆಲಸಗಳಿಂದ ಗ್ರಾಮ ಮಟ್ಟದಲ್ಲಿಯೂ ಪಕ್ಷ ಬಲವಾಗಿದೆ ಎಂದರು. ಮಾಜಿ ಸಚಿವ ತಿಪ್ಪೇಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿ ರಾಜಕೀಯವಾಗಿ ಬೆಳೆಸಿದವರು ಯಡಿಯೂರಪ್ಪ. ಅವರ ಅವಧಿಯಲ್ಲಿ ವೇದಾವತಿ ನದಿಗೆ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ವಿವಿ ಸಾಗರ ನೀರು ನಗರಕ್ಕೆ ತರುವ ಯೋಜನೆಗಳು ನಡೆದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕಾಮಗಾರಿಗಳನ್ನು ಕೆಲವರು ತಮ್ಮದೇ ಸಾಧನೆ ಎಂದು ಹೇಳಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ಈ ಅಭಿಮಾನೋತ್ಸವ ಕಾರ್ಯಕ್ರಮದಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಬುನಾದಿ ನಿರ್ಮಾಣವಾಗಲಿದೆ. ಕಾರ್ಯಕರ್ತರು ಸಂಘಟನೆ ಬಲಪಡಿಸಬೇಕು ಎಂದು ಕರೆ ನೀಡಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಬಿ.ಎಂ. ಸುರೇಶ್, ಮಾಜಿ ಸಚಿವ ಬಿ.ಶ್ರೀರಾಮುಲು, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಒಂದು ರಾಜಕೀಯ ಜೀವನ ನಮಗೆಲ್ಲ ಪರಿಚಯ ಇರ್ತಕ್ಕಂಥದ್ದು. ಯಾಕಂದ್ರೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಾಗಿರೋದ್ರಿಂದ ಇವತ್ತು ನಾವು 2008ರಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನ ಸೇರಿದಾಗ ನಮ್ಮ ತಂದೆಯವರು ಮಾಜಿ ಸಚಿವರು ತಿಪ್ಪೇಸ್ವಾಮಿ ಅವರು ಪಕ್ಷವನ್ನ ಸೇರಿದಾಗ ಅವರು ಯಡಿಯೂರಪ್ಪರವರ ನಾಯಕತ್ವಕ್ಕೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿನ 2008ರಲ್ಲಿ ಸೇರ್ಪಡೆ ಆದಾಗ ತಂದೆಯವರನ್ನ ಗುರುತಿಸಿ ಯಡಿಯೂರಪ್ಪನವರು ಈ ಭಾಗದಲ್ಲಿ ಚಳ್ಳಕೆರೆಯಲ್ಲಿ ನಮ್ಮ ತಂದೆಯವರಿಗೆ ಟಿಕೆಟ್ ಅನ್ನು ಕೊಟ್ಟರು. ತಾವೆಲ್ಲರೂ ಸಹ ಯಡಿಯೂರಪ್ಪರು ಗುರುತಿಸಿ ಒಂದು ಅವಕಾಶ ಕೊಟ್ಟರು. ಅವತ್ತು ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ಶ್ರೀರಾಮುಲು ಸಾಹೇಬರು ಆಶೀರ್ವಾದವೂ ಸಹ ನಮ್ಮ ಕ್ಷೇತ್ರದಲ್ಲಿತ್ತು. 2000 ಜನತಾ ಪಾರ್ಟಿಯಿಂದ ಈ ಕ್ಷೇತ್ರವನ್ನೇ ಗೆದ್ದಿದೆ. ಅಂದಿನಿಂದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇರಬಹುದು, ಇವತ್ತು ನೇತೃತ್ವದಲ್ಲಿ ನಮ್ಮ ಶಾಸಕರು ಚೆಕ್ ಡ್ಯಾಮ್ ಅನ್ನ ಕಟ್ಟಿ ಬಹಳ ನಮ್ಮ ಅಂತರ್ಜಲ ನಮಗೆ ಮಂಜೂರು ಮಾಡಿಕೊಟ್ಟಿದ್ದು ನಮ್ಮ ಒಂದು ಸಣ್ಣ ನೀರಾವರಿ ಸಚಿವರಾಗಿದ್ದರು ಕಾರಜೋಳ ಸಾಹೇಬರು ಮತ್ತು ನಮ್ಮ ತಂದೆಯವರು MLA ಆಗಿದ್ರು. ಅವತ್ತು ಅವರು ಚೆಕ್ ಡ್ಯಾಮ್ ಅನ್ನ ಕಟ್ಟಿದ್ರು. ಅದಕ್ಕೆ ಆಂಧ್ರದವರು ನಮಗೆ ತೊಂದರೆಯನ್ನ ಕೊಟ್ಟರು. ಹಾಗಾಗಿ ಅವ್ರು ಕೋರ್ಟ್ ಹೋಗ್ಬೇಕಿತ್ತು. 4-5 ವರ್ಷ ತಡ ಆಗಿತ್ತು. ಇಲ್ಲಾಂದ್ರೆ ಅವ್ರಿಗೆಲ್ಲ ನಮ್ಮ ವೇದಾವತಿ ನದಿಗೆ ಚೆಕ್ ಡ್ಯಾಮ್ ಆಗಿರ್ತಿತ್ತು. ಆ ಭಾಗದ ಪರ್ಶಂಪುರ ಚೋಳೂರು ಭಾಗದ ಜನರಿಗೆ ಇವತ್ತು ಅದು ವ್ಯವಸ್ಥೆ ಆಗ್ತದೆ. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಆ ಕೆಲಸಗಳಾಗಿರ್ತಕ್ಕಂಥ ಇವತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಾಗಿದೆ ಅದು ನಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಸಮಯದಲ್ಲೇ ಆಗಿರ್ತಕ್ಕಂಥ ಅಪ್ರೂವಲ್ ಕೆಲಸ ಕಾರ್ಯಗಳೆಲ್ಲ ನಮ್ಮ ಸಮಯದಲ್ಲೇ ಆಗಿರ್ತಕ್ಕಂಥದ್ದು. ಇಂಜಿನಿಯರಿಂಗ್ ಕಾಲೇಜು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಿ ಅವಧಿಯಲ್ಲೇ ಪೇಪರ್ ವರ್ಕ್ ಆಗಿ ಆ ಮಂಜೂರಾತಿ ಆಗಿರ್ತಕ್ಕಂಥದ್ದು. ಆದ್ರೆ ಅದು ಶಾಸಕ ರಘುಮೂರ್ತಿ ಅವರು ಕಾಲಾವಧಿಯಲ್ಲಿ ಎಲ್ಲ ಸಂಪೂರ್ಣಗೊಂಡಿರೋದ್ರಿಂದ ಆ ತರದ ಲಾಭವನ್ನು ಪಡೆದು ಇವತ್ತು ಏನ್ ಚಳ್ಳಕೆರೆ ಅಗಲೀಕರಣ ಮಾಡಿ ಬರೀ ಒಂದು ಚಿತ್ರದುರ್ಗ ಚಳ್ಳಕೆರೆ ಅಭಿವೃದ್ಧಿ ಮಾಡಿ ಇವತ್ತು ಅವರ ಹೆಸರನ್ನು ಮಾಡಿರ್ತಕ್ಕಂಥ. ಹಾಗಾಗಿ ದಯಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ತಿಪ್ಪೇಸ್ವಾಮಿ ಅಭಿವೃದ್ಧಿ ಕೆಲಸ ಮಾಡಿದ್ರಲ್ಲ ಅದ್ರ ಹಿಂದೆ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಬೆನ್ನೆಲುಬಾಗಿ ನಿಂತು ಚಳ್ಳಕೆರೆಗೆ ಒತ್ತು ಕೊಟ್ಟು ಅವಕಾಶಗಳನ್ನು ಕೊಟ್ಟು ಈ ಶಾಸಕ ಮಾಡಿ ಅಭಿವೃದ್ಧಿ ಕೆಲಸಗಳು ಆಗಿರ್ತಕ್ಕಂಥದ್ದು. ಇವತ್ತು ನಾವು 3 ಬಾರಿ ಸೋಲು. ಯಾಕಂದ್ರೆ ನಾವು ರಾಜಕಾರಣ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು 3 ಬಾರಿ ನಾವು ಸೋಲು ನಮ್ಮ ಒಂದು ತಾರತಮ್ಯಗಳಿಂದ ಏನೋ ಒಂದು ಕಾರಣಗಳು ಇರ್ಬೋದು. ಆದ್ರೆ ಮುಂದಿನ ದಿನದಲ್ಲಿ ನಾವು ಗೆಲ್ಲಬೇಕು. ಯಾಕಂದ್ರೆ ರಾಜಕಾರಣ ನಿಂತು ನೀರಲ್ಲ. ಒಂದು ಭಾವನೆಗಳನ್ನ ಹಳೆ ಒಂದು ಘಟನೆಗಳನ್ನ ಮರೆತು ಇವತ್ತು ಮುಂದೆ ಭಾರತೀಯ ಜನತಾ ಪಾರ್ಟಿ ಚಳ್ಳಕೆರೆಯಲ್ಲಿ ಗೆಲ್ಲೇಬೇಕು ಅಂತ ದೃಢ ಸಂಕಲ್ಪವನ್ನು ನಾವು ಮಾಡಲೇಬೇಕು. ಇವತ್ತು ಎಷ್ಟು ನಾವು ನಮ್ಮ ಕಷ್ಟಗಳಿರ್ಬೋದು, ನಮ್ಮ ಸಮಸ್ಯೆಗಳಿರ್ಬೋದು, ಅದಕ್ಕೆ ಸಮಸ್ಯೆ ಕಷ್ಟಕ್ಕೆ ಒಂದು ಪರಿಹಾರ ಬೇಕಲ್ಲ. ಇವಾಗ 10 ವರ್ಷ ನಾವು ಕಷ್ಟಪಟ್ಟಿದ್ದೀವಿ, 15 ವರ್ಷ ಕಷ್ಟಪಟ್ಟಿದ್ದೀವಿ ಅಂತ ನಾವೆಲ್ಲ ಪಡ್ತಾನೆ ಇರ್ಬೇಕಲ್ಲ. ಅದಕ್ಕೊಂದು ಪರಿಹಾರ ಪರಿಹಾರ ಬೇಕು ಅಂದ್ರೆ 2028 ನಾವು ತೀರ್ಮಾನ ಮಾಡಬೇಕು. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡರು 2028ರಲ್ಲಿ ಒಂದು ದೃಢವಾದ ತೀರ್ಮಾನ ಆಗ್ಲೇಬೇಕು ಚಳ್ಳಕೆರೆಯಲ್ಲಿ. ಆ ನಿಟ್ಟಿನಲ್ಲಿ ನಮ್ಮ